ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ವಿದ್ಯಾ ತನ್ನ ಗಂಡನ ಕಾಪಾಡ್ಕೋತೀನಿ ಅಂತ ಹೇಳಿ ಕಾಡಿಗೆ ನುಗ್ಗೆ ಬಿಡ್ತಾಳೆ. ಎದ್ದ ಕಡೆ ನಿಜಕ್ಕೂ ಗಜ್ಜುನ ಬಲ್ಲಕ್ಕೆ ಸಿಕ್ಕಿ ಬಿದ್ದಿರ್ತಕ್ಕಂತಹ ಭದ್ರೇಗೌಡರು ಏನು ಮಾಡಬೇಕು ಅಂತ ತೋಚದೆ ಅಲ್ಲೇ ಒಂದು ಹಳ್ಳದಲ್ಲಿರ್ತಾರೆ. ಅದೇ ಒಂದು ಹಳ್ಳಕ್ಕೆ ವಿದ್ಯಾ ಕೂಡ ಬೀಳ್ತಾರೆ. ಕೊನೆಗೂ ವಿದ್ಯಾ ಮತ್ತು ಭದ್ರ ಇಬ್ಬರು ಕೂಡ ಒಂದೇ ಕಡೆ ಸೇರ್ತಾರೆ. ಇದರ ನಡುವೆ ರುದ್ರನ ಒಂದು ಕೋಪಕ್ಕೆ ನೀನು ಇವರಿಬ್ಬರು ತುತ್ತಾಗಬೇಕಾಗಿರುತ್ತೆ. ಬಟ್ ಅಷ್ಟರಲ್ಲಿ ಹೇಗೋ ಅವರಿಬ್ಬರು ಬಚಾವಾಗ್ತಾರೆ. ವಿದ್ಯಾ ಸಿಗ್ಬೀಳ್ಬೇಕಾದ್ರೆ ಈ ಕಡೆ ಭದ್ರ ಬಚಾವ್ ಮಾಡ್ತಾರೆ. ಹಾಗೆ ಭದ್ರ ಸಂಕಷ್ಟದಲ್ಲಿದ್ದಾಗ ವಿದ್ಯಾ ಬಚಾವ್ ಮಾಡ್ತಾಳೆ. ಅದೇ ರೀತಿ ಯಾವುದೋ ಒಂದು ಕೆರೆಗೆ ಕೂಡ ಅಲ್ಲೇ ಬಿದ್ದು ಹೋಗಿರ್ತಾರೆ ಭಾವೆಗೆ. ಅದರ ನಡುವೆ ಕತ್ತಲಲ್ಲಿಯೂ ಕೂಡ ಇಲ್ಲಿ ಭದ್ರ ವಿದ್ಯಾ ಇಬ್ಬರು ಕೂಡ ಅಲ್ಲಿಂದ ಒಬ್ರಿಗೊಬ್ರು ಸಹಾಯ ಮಾಡಿ ಮೇಲ್ಗಡೆ ಬರ್ತಾರೆ. ಬರ್ತಿದ್ದಾಗೇ ಕತ್ತಲಾಗಿದೆ ಅಂದಮೇಲೆ ಚಂದ್ರಕಿರಣ ಹೂವನ್ನು ತೆಗೆದುಕೊಂಡು ಹೋಗಲೇಬೇಕು ಅಂತ ಹೇಳಿ ಭದ್ರ ಸನ್ನದ್ಧರಾಗಿದ್ದಾರೆ. ಅವರು ಇಲ್ಲಿ ಕಾಡಿಗೆ ನುಗ್ಗಿ ಬಂದದ್ದೇ ಅದೇ ಕಾರಣದಿಂದ. ಫೈನಲಿ ಕಿರಣ ಹೂವು ಅವರಿಗೆ ಕಾಣಿಸ್ತಿದ್ದಾಗೆ ಹೂವನ್ನು ತಗೋತಾರೆ. ಕೊನೆಗೂ ಅಪಾಯದಿಂದ ಪಾರಾದಂಥ ವಿದ್ಯಾ ಮತ್ತು ಭದ್ರ ಕಾಡಿನಿಂದ ನಾಡಿಗೆ ಬರ್ತಾರೆ. ಆ ಹಳ್ಳಿಗೆ ಬರ್ತಿದ್ದಾಗೇ ಅಪ್ಪ ಅಮ್ಮ ಎಲ್ಲರನ್ನ ಕೂಡ ನೋಡಿ ಖುಷಿ ಆಗತ್ತೆ. ಅದೇ ಅಜ್ಜಿ ಕೂಡ ಇರ್ತಾರೆ. ಅಜ್ಜಿ ಹತ್ರ ಭದ್ರ ಹೋಗಿದೆ. ಕೊನೆಗೂ ನಾನು ಚಂದ್ರಕಿರಣ ಹೂವನ್ನು ತೆಗೆದುಕೊಂಡು ಬಂದದ ನೀ ಅಜ್ಜಿ ಅಂತ ಹೇಳಿದಾಗ ಅಲ್ಲಿಡಪ್ಪ ಪೂಜೆ ಮಾಡು ಅಂತ ಹೇಳ್ತಾರೆ. ಅಜ್ಜಿ ಹೇಳಿದಾಗೆ ಪೂಜೆ ಮಾಡಿದ ನಂತರ ದೇವರ ಒಂದು ಹಾರೈಕೆ ಕೂಡ ಅದ್ರ ಮೇಲೆ ಫಲಿಸುತ್ತೆ. ಕೊನೆಗೂ ಕೂಡ ಅದನ್ನು ನೋಡಿದ್ದೆ ಅಜ್ಜಿ ನೀನು ಅಂದ್ಕೊಂಡ ಹಾಗೆ ಖಂಡಿತ ನಿನಗೆ ಹೆಣ್ಮಗು ಹೊಡುತ್ತೆ, ಯಾಕಂದರೆ ದೇವರ ಕೃಪೆ ನಿನ್ನ ಮೇಲಾಗಿದೆ ಅಂತ ಕೂಡ ಹೇಳ್ತಾರೆ. ಈ ಮಾತನ್ನ ಕೇಳ್ತಿದ್ದಾಗಿನ ಆ ಕಡೆ ಅತ್ತೆ ಹಾಗೆ ಈ ಕಡೆ ವಿದ್ಯಾ ಇಬ್ಬರು ಕೂಡ ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಒಡಲಿನಲ್ಲಿ ಯಾವುದೇ ರೀತಿಯ ಮಗು ಕೂಡ ಇಲ್ಲ, ಒಡಲ ಸತ್ಯವೇ ಬೇರೆ ಇದೆ. ಆದರೆ ಇಲ್ಲಿ ದೇವಿ ಮಾತ್ರ ಈ ರೀತಿಯಾಗಿ ಹೆಣ್ಮಗು ಕರುಣಿಸ್ತಿದ್ದಾಳೆ ಅಂದರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ಅತ್ತೆ ಮುಖನ ನೋಡ್ತಿದ್ದಾಳೆ ವಿದ್ಯಾ. ಸತ್ಯ ಹೇಳಿಬಿಡ್ತೀನಿ ಅಂತ. ಹಾಗಿದ್ರೆ ಆ ಒಂದು ಭದ್ರನ ಒಂದು ಆಸೆಯನ್ನು ನೋಡಿ ನಿಜಕ್ಕೂ ಕೂಡ ವಿದ್ಯಾ ಸಹಿಸ್ಕೊಳ್ಳೋಕ್ಕಾಗ್ದೆ ಇವಾಗಲೇ ಸತ್ಯ ಹೇಳಿಬಿಡೋಣ ಅನ್ನೋ ಕಾರಣಕ್ಕೆ ಸತ್ಯವನ್ನು ಹೇಳೇ ಬಿಡ್ತಾಳೆ. ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರೆಯೋದು.